ಜೈ ಹಿಂದ್ ಸ್ನೇಹಿತರೆ. ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ಸ್ನೇಹಿತರೆ ನೋಡಬಹುದು, ಅಗ್ನಿವೀರ ಅಭ್ಯರ್ಥಿಗಳಿಗೆ ಇವತ್ತು 8ನೇ ಡೆಮೋ ರ್ಯಾಲಿ ಇತ್ತು. ಸೊ ಇವತ್ತ ಮೊದಲೇ ರೌಂಡ್ ಸ್ಟಾರ್ಟ್ ಆಗ್ಯದ. ನೋಡಬಹುದು, ಅಗ್ನಿವೀರ ಆರ್ಮಿ ಮತ್ತು ಟಿಎ ರ್ಯಾಲಿ ಓಡ್ತಕ್ಕಂತ ಅಭ್ಯರ್ಥಿಗಳಿಗೆ 2026ರಲ್ಲಿ ಹೊಸ ಬ್ಯಾಚ್ ಡೆಮೋ ರ್ಯಾಲಿ ಸ್ಟಾರ್ಟ್ ಇದೆ ಸ್ನೇಹಿತರೆ. ಮಹಿಳಾ ಅಭ್ಯರ್ಥಿಗಳು ಕೂಡ ಈ ರ್ಯಾಲಿ ಭಾಗವಹಿಸ್ಯಾರ. ನೋಡಬಹುದು, ಅಲ್ಲಿ ಟೈಮಿಂಗ್ ಕೂಡ ಸ್ಟಾರ್ಟ್ ಇದೆ. ಮೊದಲೇ ರೌಂಡ್ ಯಾವ ರೀತಿಯಾಗಿ ಓಡತ್ತಾರ, 200ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಇವತ್ತ ಡೆಮೋ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಸೊ ಯಾಕಪ್ಪ ಅಂತಂದ್ರ 100 ಮಂದಿ ಒಂದು ಬ್ಯಾಚ್ ಮಾಡಬಹುದು. ಬಟ್ ಯಾಕೆ ಮಾಡಿಲ್ಲಪ್ಪ ಅಂತಂದ್ರ ನಾಳೆ ಟಿಎ ರ್ಯಾಲಿ ಓಡಾಗೂ ಕೂಡ ಅನುಕೂಲ ಆಗ್ಲಿ. ಮತ್ತು ಅಗ್ನಿವೀರ ಆರ್ಮಿ ಒಳಗ ಈಗ ಫಸ್ಟ್ ಟೈಮ್ ಯಾರು ಅಪ್ಲಿಕೇಶನ್ ಹಾಕಿ ಪ್ರಾಕ್ಟೀಸ್ ಮಾಡಿ ಓಡ್ತಿರ್ತಾರಲ್ಲ, ರ್ಯಾಲಿ ಒಳಗ ಒಂದು ಭಯ ಹೋಗ್ಲಿ ಅಂತೇಳಿ ಇವತ್ತ 200 ಮಂದಿ ಒಂದು ಬ್ಯಾಚ್ ಮಾಡಾಕತ್ತೀವಿ. ಸೊ 9ನೇ ಡೆಮೋ ರ್ಯಾಲಿ ಪ್ರತಿ ಶನಿವಾರ ರ್ಯಾಲಿ ಇರ್ತದ ನಮ್ಮಲ್ಲಿ ಡೆಮೋ ರ್ಯಾಲಿ. ಸೊ ಆಸಕ್ತಿಗಳ ಅಭ್ಯರ್ಥಿಗಳು ಬಂದು ಜಾಯ್ನ್ ಆಗ್ಬೋದು. ನೋಡ್ಬೋದು ಯಾವ ರೀತಿಯಾಗಿ ಓಡಾಕತ್ತಾರ. 1ನೇ ರೌಂಡ್ ಕಂಪ್ಲೀಟ್ ಆಗಕ್ ಬಂದದ. ಎಷ್ಟ್ ಚೆನ್ನಾಗಿ ಓಡಾಕತ್ತಾರ ನೋಡ್ರಿ. ಒಂದು ಲಾಂಗ್ ಸ್ಟೆಪ್ ಮತ್ತು ಹ್ಯಾಂಡ್ ಸ್ವಿಂಗ್ ಯಾವ ರೀತಿ ಜೋಶ್ ಐತಿ ನೋಡ್ರಿ. ಈ ಸಲ 100% ಈ ಸಲ ಎಲ್ಲರೂ ಎಫರ್ಟ್ ಮಾಡಿದ್ರಪ್ಪ ಅಂತಂದ್ರ ವರದಿ ಫಿಕ್ಸ್ ಆಗ್ತೀರಿ. ನೋಡ್ಬೋದು ಯಾವ ರೀತಿಯಾಗಿ ಬರಾಕತ್ತಾರ ಇವತ್ತ. ಫಿನಿಶಿಂಗ್ ಟೈಮ್ ಬರಾಕತ್ತಾರ. 1ನೇ ರೌಂಡ್ 12 ಕಂಪ್ಲೀಟ್ ಆಗೈತೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಐತಿ ಇವಾಗ. ನೋಡ್ಬೋದು ಎಷ್ಟು ಜನ ಓಡಾಕತ್ತಾರ. ಹಬ್ಬ ನೋಡ್ಬೋದು ಈ ಒಂದು ಸಾಗರವನ್ನ ಆರ್ಮಿ ರ್ಯಾಲಿ ಹೆಂಗ್ ನಡೀತಿದ್ಲ ಅದೇ ತರಾನ ಓಡಾಕತ್ತಾರ ಎಲ್ಲಾ ನಮ್ಮ ಅಗ್ನಿವೀರ ಟೈಗರ್ಸ್ಗಳು. ಎಷ್ಟು ಕುತೂಹಲ ಐತಿ ನೋಡ್ರಿ. ಮತ್ತೆ ನಮ್ಮ ಅಕಾಡೆಮಿ ಒಳಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಸಿಇಟಿ ತಯಾರಿ ಮತ್ತು ಫಿಸಿಕಲ್ ತಯಾರಿ ಮತ್ತು ಮೆಡಿಕಲ್ ಟೆಸ್ಟ್ ಇರ್ತದ. ಸೊ ಜೂನ್ ತಿಂಗಳಲ್ಲಿ ಏನ ಅಗ್ನಿವೀರ ಎಕ್ಸಾಮ್ ನಡೀತಾವು ಅದ್ರ ತಯಾರಿನೂ ಮಾಡಾಕತ್ತೀವಿ. ಮಾರ್ನಿಂಗ್ 7:30 ನೈಟ್ 11 ಗಂಟೆವರೆಗೆ ಇವರಿಗೆ ನಿರಂತರ ತರಬೇತಿ ಮತ್ತು ಸ್ಟಡಿ ಕೂಡ ಇಲ್ಲಿ ಮಾಡಿಸಲಾಗುವುದು. ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಅಕಾಡೆಮಿ ಒಳಗ ಹಾಸ್ಟೆಲ್ ಫೆಸಿಲಿಟಿ ಇರ್ತದ, ಊಟ ವಸತಿ ಇರ್ತದ. ನೋಡ್ಬೋದು ಇಲ್ಲಿ ನಮ್ಮಲ್ಲಿ ಅನ್ಲಿಮಿಟೆಡ್ ಫುಡ್, ಕ್ವಾಲಿಟಿ ಫುಡ್ ಇರ್ತದ. ಮತ್ತ ಯಾವ ರೀತಿ ಓಡಾಕತ್ತಾರ ಇಲ್ಲಿ ಏನ ಟೈಮಿಂಗ್ ಓಡಾಕತ್ತಾರ ನೋಡ್ರಿ ಸ್ನೇಹಿತರೆ. ಈಗ 2ನೇ ರೌಂಡ್ ಸ್ಟಾರ್ಟ್ ಆಗ್ಯದ. ಸೊ ಇಲ್ಲಿ ನಾವು ಪ್ರಯತ್ನ ಹೆಂಗಿರ್ತದ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಸೊ ನಮ್ಮಲ್ಲಿ ಏನಿರ್ತದ, ನಾವು ಎವ್ರಿ ಡೇ ನಾವು ಪ್ರಾಕ್ಟೀಸ್ ಹೆಂಗ್ ಮಾಡ್ತೀವಿ ಅದ್ರ ಮ್ಯಾಗ ಡಿಪೆಂಡ್. ನಮ್ಮ ಅಕಾಡೆಮಿ ಒಳಗ ಏನ್ ರನ್ನಿಂಗ್ ಇವ್ರು ಓಡಾಕತ್ತಾರ ಡೆಮೋ ರ್ಯಾಲಿ ಒಳಗ ಎಲ್ಲರೂ ಜೀರೋದಿಂದ ತಯಾರಿ ಮಾಡಾಕತ್ತೀವಿ ಇವರಿಗೆ. ಯಾಕಂತಂದ್ರ ಎಲ್ಲಾರು ಇಲ್ಲಿ ಟೈಮಿಂಗ್ ಇಟ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಟೈಮಿಂಗ್ ಕೊಟ್ಟಿಲ್ಲ. ಓಕೆ, ಮತ್ತ ನೋಡ್ಬೋದು 1ರಿಂದ ಈಗ 2026ಗಿಂದ 1ನೇ ಡೆಮೋ ರ್ಯಾಲಿ ಹಿಡ್ಕೊಂಡ್ ಇವತ್ತಿಗೆ ಇದು 8ನೇ ಡೆಮೋ ರ್ಯಾಲಿ ಐತಿ. ನೋಡ್ರಿ ಯಾವ ತರ ತಯಾರಿ ಆಗತ್ತಾರ. 3ನೇ ರೌಂಡ್ ಹೆಂಗ್ ಓಡಾಕತ್ತಾರ ನೋಡ್ರಿ. ಎಷ್ಟು ಜೋಶ್ ಐತಿ. ಒಂದು ಕಾನ್ಫಿಡೆಂಟ್ ಯಾವ ರೀತಿ ಇಟ್ಕೊಂಡು ಹೆಂಗ್ ಫೋಕಸ್ ಮಾಡತ್ತಾರ ನೋಡ್ರಿ. ನೋಡ್ಬೋದು ಇಲ್ಲಿ 3ನೇ ರೌಂಡ್ ಸ್ಟಾರ್ಟ್ ಐತಿ. 2 ನಿಮಿಷ 43 ಸೆಕೆಂಡ್ ಆಗ್ಯದ. ಯಾವ ರೀತಿ ಓಡಾಕತ್ತಾರ ನೋಡ್ರಿ. ಒಂದು ಜೋಶ್ ಹೆಂಗೈತಿ ಈ ಸಲ. ಒಂದು ಫೀಲ್ ಏನ್ ಅನ್ಸಾಕತ್ತೈತಪ್ಪ ಅಂತಂದ್ರ ನಮ್ಮ ಟೈಗರ್ಸ್ ಗಳು ರ್ಯಾಲಿ ಒಳಗ ಓಡಾಕತ್ತಾರ ಏನೋ ಅನ್ಸಾಕತೈತಿ. ಬಟ್ ಇದು ಡೆಮೋ ರ್ಯಾಲಿ ಯಾಕೆ ಮಾಡಾಕತ್ತೀವಿ ಅಂತಂದ್ರ ನಾಳೆ ಅಗ್ನಿವೀರ ರ್ಯಾಲಿ ಒಳಗೆ ಇವರಿಗೆ ಒಂದು ಭಯ ಹೋಗ್ತೈತಿ. ಎಕ್ಸಲೆಂಟ್ ರನ್ನಿಂಗ್ ಪಾಸ್ ಆಗ್ತಾರ. ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ಅಗ್ನಿವೀರ ಪುರುಷ ಅಭ್ಯರ್ಥಿಗಳಿಗೆ 4 ಗ್ರೂಪ್ ಬರ್ತಾವು. ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಮತ್ತು ಥರ್ಡ್ ಗ್ರೂಪ್ ಮತ್ತು ಫೋರ್ತ್ ಗ್ರೂಪ್. ಇಲ್ಲಿ ಫಸ್ಟ್ ಗ್ರೂಪ್ ನೀವು ಪಾಸ್ ಆದ್ರಪ್ಪ ಅಂತಂದ್ರ 60 ಮಾರ್ಕ್ಸ್ ಇರ್ತಾವು. ನಿಮಗ 5 ನಿಮಿಷದಿಂದ 5:37 ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗ 60 ಮಾರ್ಕ್ಸ್ ಇರ್ತಾವು. 5:31ರಿಂದ ನೀವು 5:45 ತನಕ ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದ್ರ ಅದು ಸೆಕೆಂಡ್ ಗ್ರೂಪ್ 48 ಮಾರ್ಕ್ಸ್ ಇರ್ತಾವು. ಸೊ ನೋಡ್ಬೋದು ಇವತ್ತ ನಮ್ಮ ಅಗ್ನಿವೀರ ಟೈಗರ್ಸ್ಗಳು ಯಾವ ರೀತಿ ಓಡಾಕತ್ತಾರ. ಮತ್ತ ಮಹಿಳಾ ಅಭ್ಯರ್ಥಿಗಳು ಕೂಡ ಓಡಾಕತ್ತಾರ. ಅವ್ರ ಟೈಮಿಂಗ್ 1600 ಮೀಟರ್ ಏನಿರ್ತದ 7 ನಿಮಿಷದಿಂದ 7:15 ಕಂಪ್ಲೀಟ್ ಮಾಡಿದ್ರಂದ್ರ ಗ್ರೂಪ್ 1 ಪಾಸ್ ಆಗ್ತಾರ. 7:31ರಿಂದ 8 ನಿಮಿಷ ಒಳಗೆ ಓಡಿದ್ರಪ್ಪ ಅಂತಂದ್ರ ಸೆಕೆಂಡ್ ಗ್ರೂಪ್ ಪಾಸ್ ಆಗ್ತಾರ. ನೋಡ್ಬೋದು ಇದು 3ನೇ ರೌಂಡ್ ಯಾವ ರೀತಿ ಬರಾಕತ್ತಾರ. ಇಲ್ಲಿ ವೈಟ್ ಬನಿಯನ್ ಮತ್ತು ಆರೆಂಜ್ ಕಲರ್ ನೋಡ್ಬೋದು ಯಾವ ರೀತಿ ಬರಾತಾರ. ಅಲ್ಲಿ ಅವನಿಂದ ಹುಲಿ ಹೆಂಗ್ ಬರಾಕತ್ತಾರ ನೋಡ್ರಿ. ಮತ್ತೆ ಇನ್ನೊಂದು ಸ್ನೇಹಿತರೆ ಏನಪ್ಪಾ ಅಂತಂದ್ರ ಥರ್ಡ್ ಗ್ರೂಪ್ ಫೋರ್ತ್ ಗ್ರೂಪ್ ಏನ್ ಟೈಮಿಂಗ್ ಇರ್ತದ 5 ನಿಮಿಷ 46 ಸೆಕೆಂಡ್ 6 ನಿಮಿಷ ಒಳಗ ಥರ್ಡ್ ಗ್ರೂಪ್ ಇರ್ತದ. ಮತ್ತ 6 ನಿಮಿಷ 1 ಸೆಕೆಂಡ್ 6:15 ತನಕ ಫೋರ್ತ್ ಗ್ರೂಪ್ ಇರ್ತದ. ನೋಡ್ಬೋದು ಲಾಸ್ಟ್ ರೌಂಡ್ ಐತಿ ಯಾವ ರೀತಿ ಜೋಶ್ಲಿ ಓಡಾಕತ್ತಾರ ಇವರು. ನೋಡ್ರಿ ಯಾವ ತರ ಓಡಾಕತ್ತಾರ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ರಿ. ಈ ವಿಡಿಯೋನ ಯಾರಾದ್ರೂ ಹೊಸಬರು ಇದ್ರಪ್ಪ ಅಂತಂದ್ರ ಚಾನಲ್ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ಗಳು ಇದ್ರೆ ಕಮೆಂಟ್ ಮಾಡ್ರಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಅದಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆದಷ್ಟು ನಿಮಗೆ ಮಾಹಿತಿಯನ್ನ ತಲುಪಿಸ್ಕೊಡ್ತೀನಿ. ಚೆಸ್ಟ್ ವರ್ಕೌಟ್ ಆಗಿರ್ಬೋದು, ರನ್ನಿಂಗ್ ಇಂಪ್ರೂವ್ಮೆಂಟ್ ಬಗ್ಗೆ ಆಗಿರ್ಬೋದು, ಮತ್ತೆ ನಿಮ್ ಟೈಮಿಂಗ್ ಕವರ್ ಆಗ್ಲಿಲ್ಲ, ಮತ್ತೆ ಡಯಟ್ ಯಾವ ರೀತಿ ಮಾಡ್ಬೇಕು ನಾವು ಪ್ರತಿಯೊಂದು. ಯಾಕಂದ್ರೆ ಹಂತವಾಗಿ ನಾವು ತಯಾರಿ ಮಾಡ್ಕೋಬೇಕಾಗ್ತೈತಿ. ಸೊ ಇಲ್ಲಿ ಹೆಂಗಪ್ಪ ಅಂತಂದ್ರ ನಾವು ರ್ಯಾಲಿ ಒಳಗ ನಾವು ತಯಾರಿ ಮಾಡ್ಬೇಕಂದ್ರೆ ಮುಂಚಿತವಾಗಿ ನಾವು ತಯಾರಿ ಮಾಡ್ಬೇಕು. ಈಗ ನೋಡ್ರಿ 3ನೇ ರೌಂಡ್ ಓಡಾಕತ್ತಾರ. ಹೆಂಗ್ ಪೂರಾ 400 ಮೀಟರ್ ಟ್ರ್ಯಾಕ್ ಇವತ್ತು ನಮ್ಮ ಅಂಬೇಡ್ಕರ್ ಸ್ಟೇಡಿಯಂ ಒಳಗ ಫುಲ್ ಹೆಂಗ್
ಬೆಂಕಿ ಬೆಂಕಿ ಕಾಣಕತ್ತದ. ಎಲ್ಲಾ ನಮ್ಮ ರೆಡ್ ಟಿ ಶರ್ಟ್ ಅಕಾಡೆಮಿ ಟೈಗರ್ಸ್ ಅದಾರ. ಸೊ ರೆಡ್ ಕಲರ್ ಟಿ ಶರ್ಟ್ ಯಾಕಪ್ಪ ಅಂತಂದ್ರ ನಾಳೆ ಇವ್ರು ಅಗ್ನಿವೀರ ಪಾಸ್ ಆಗಿ ಕೂಡ ಪ್ಯಾರೊಳಗ್ ಹೋಗ್ಬೇಕು. ಅದು ಒಂದೊಂದು ಚಾಲೆಂಜ್ ಮಾಡಿ ತಗೊಳಕತ್ತೀವಿ. ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಬರಾಕತ್ತಾರ ಇಲ್ಲಿ. ಯಾಕಂದ್ರ ಸ್ವಲ್ಪ ಫುಲ್ ಟ್ರ್ಯಾಕ್ ಫುಲ್ ಎಲ್ಲ ನಮ್ ಟೈಗರ್ಸ್ ಅದಾರ. ಸ್ವಲ್ಪ ಟೈಮಿಂಗ್ ಹೆಚ್ಚ ಕಡಿಮೆ ಆಗ್ತದ. ಬಟ್ ಆದ್ರೂ ಗ್ರೂಪ್ 1 ಸ್ಟಾರ್ಟ್ ಆಗೈತಿ ಈಗ. ನೋಡ್ಬೋದು ಗ್ರೂಪ್ 1 ಒಳಗ ಎಷ್ಟು ಜನ ಕ್ಲಿಯರ್ ಆಗ್ತಾರ. ನೋಡ್ಬೋದು ಗ್ರೂಪ್ 1 5:15 ಹೊಡೆದ್ರೆ ಗ್ರೂಪ್ 1 ಇದು ಗ್ರೂಪ್ 1 ಐತಿ. 5 ನಿಮಿಷ 30 ಸೆಕೆಂಡ್ ತನಕ ಗ್ರೂಪ್ 1 ತುಂಬ್ಕೋತೇವಿ. ನೆಕ್ಸ್ಟ್ ಏನೈತಿ 5:31 ರಿಂದ 5:45 ತನಕ ಸೆಕೆಂಡ್ ಗ್ರೂಪ್ ಇರ್ತದ. ನೋಡ್ಬೋದು ಯಾವ ರೀತಿಯಾಗಿ ಓಡಾಕತ್ತಾರ ಇಲ್ಲಿ ನಮ್ಮ ಅಕಾಡೆಮಿ ಹುಲಿಗಳು. ಈಗ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯ್ತು 5:31 ರಿಂದ. ನೋಡ್ಬೋದು 5:45 ತನಕ ಸೆಕೆಂಡ್ ಗ್ರೂಪ್ ಇರ್ತದ. ನೋಡ್ರಿ ಆ ಜೋಶ್ ಆ ಉತ್ಸಾಹ ಹೆಂಗೈತಿ. ಮತ್ತ ನಮ್ಮ ಅಕಾಡೆಮಿ ಒಳಗ ಮುಂದಿನ ವಿಡಿಯೋದಾಗ ನಮ್ಮ ಅಕಾಡೆಮಿ ಹುಡುಗರು ಯಾವ ರೀತಿಯಲ್ಲಿ ತಯಾರಿ ಮಾಡತ್ತಾರ, ಮೊದಲು ನಮ್ಮ ಅಕಾಡೆಮಿ ಒಳಗೆ ಜಾಯ್ನ್ ಆಗೋಕ್ಕಿಂತ ಬಿಫೋರ್ ಎಷ್ಟು ಟೈಮಿಂಗ್ ಇತ್ತು, ಇಲ್ಲಿ ಬಂದ ಮ್ಯಾಗ ಎಷ್ಟು ಕವರ್ ಆಗೈತಿ, ಪ್ರತಿಯೊಂದು ನಮ್ಮ ಅವ್ರ ಅನಿಸಿಕೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ಬೋದು ಯಾವ ರೀತಿ ಫಿನಿಶಿಂಗ್ ಟೈಮ್ ಸ್ಪೀಡ್ಲೆ ಬರಾಕತ್ತಾರ ಅಂತೇಳಿ. ಸೊ ಇದು ಎಷ್ಟು ಚೆನ್ನಾಗಿ ಕಾಣ್ತದ ಅಂದ್ರ ನಾಳೆ ರ್ಯಾಲಿ ಒಳಗೆ ಏನೋ ಓಡಾಕತ್ತಾರ ಏನೋ ಅನ್ಸಾಕತ್ತೈತಿ. ನೀವೇನಾದ್ರು ಅಗ್ನಿವೀರ ಟೈಗರ್ಸ್ ಗಳಾಗಿದ್ರಿ ಅಂದ್ರ, ಟಿ ರ್ಯಾಲಿ ಓಡ್ತಿದ್ರಿ ಅಂದ್ರ, ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಓಡಾಕತ್ತಿದ್ರಿ ಅಂದ್ರ, ನೀವು ಅಗ್ನಿವೀರ ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರ ಒಂದ್ ಸಲ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಬಂದ್ ಭೇಟಿ ಆಗ್ರಿ. ಒಂದು ನಿಮಗ ಮಾಹಿತಿಯನ್ನ ತಲುಪಿಸ್ಕೊಡ್ತೀವಿ. ಮತ್ತ ಏನಾದ್ರು ತರಬೇತಿ ಬೇಕಾಗಿದ್ರೆ ಅಂದ್ರೆ ಬಂದು ಜಾಯ್ನ್ ಆಗ್ಬೋದು. ನೋಡ್ರಿ 4th ಗ್ರೂಪ್ ಒಳಗೂ ಕೂಡ ಓಡಾಕತ್ತಾರ ಹುಡುಗರು. ಇವ್ರೇನ್ ಎಲ್ಲಾ 4th ಗ್ರೂಪ್ ಓಡಾಕತ್ತಾರ. ಇನ್ನು 15 ದಿನದೊಳಗೆ ಇವ್ರಿಗೂ ಕೂಡ ಎಕ್ಸಲೆಂಟ್ ಚಾಲೆಂಜ್ ಮಾಡಿ ಪಾಸ್ ಮಾಡಿಸ್ಕೊಡ್ತೀನಿ. ನೋಡ್ಬೋದು ನೀವೆಲ್ಲ ಮಹಿಳಾ ಅಭ್ಯರ್ಥಿಗಳು ಕೂಡ ಓಡಾಕತ್ತಾರ. ನೋಡ್ಬೋದು ಫಿನಿಶಿಂಗ್ ಯಾವ ರೀತಿಯಾಗಿ ಬರಾಕತ್ತಾರ ಅಂತೇಳಿ. ಇವಾಗ ಫೇಲ್ ಆದಂತ ಅಭ್ಯರ್ಥಿಗಳು ನೋಡ್ರಿ, ಫಿನಿಶಿಂಗ್ ಆಗೋರಿಗೆ ಟೈಮಿಂಗ್ ಹೇಳ್ತಿರ್ತೀವಿ. 6:37 ಆಯ್ತು, 6:38. ಯಾಕಪ್ಪ ಅಂತಂದ್ರ ಪ್ರತಿಯೊಬ್ರು ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತೈತಿ. ಸೊ ನಾ ಹೇಳೋದು ಏನಪ್ಪಾ ಅಂತಂದ್ರೆ, ನಿಮ್ಗ ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡ್ರಿ, ಅದ್ರ ಜೊತೆಗೆ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗ್ತದ. ನಾ ಈಗಾಗಲೂ ಕೂಡ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ಫಿಸಿಕಲ್ ಟ್ರೈನಿಂಗ್ ಇರ್ತದ. ನಮ್ಮಲ್ಲಿ ಯಾರು ಈ ಸಲ ವರದಿ ಹಾಕ್ಬೇಕು ಮತ್ತು ಪ್ಯಾರೊಳಗೆ ಯಾರು ಹೋಗ್ಬೇಕು ಮತ್ತು ಟಿ ಒಳಗೆ ಎಕ್ಸಲೆಂಟ್ ಪಾಸ್ ಆಗ್ಬೇಕಂದ್ರ ಒಂದ್ಸಲ ನಮ್ಮ ಅಕಾಡೆಮಿಗೆ ವಿಸಿಟ್ ಕೊಡ್ರಿ. ನಿಮ್ಗೆ 100% ರಿಸಲ್ಟ್ ಮಾಡಿಸ್ಕೊಡ್ತೈತಿ. ಮತ್ತೆ ನೋಡ್ಬೋದು ಹೋದ್ಸಲ ಏನ ರ್ಯಾಲಿ ಒಳಗಿದ್ರೆ ನಮ್ಮಲ್ಲಿ 4:46, 4:45, 16 ಮೀಟರ್ ಟೈಮಿಂಗ್ ಕೊಟ್ಟು ಹೋಗ್ಯಾರ. ಅವರು ಎಲ್ಲ 5:25, 5:30 ಟೈಮಿಂಗ್ ಇದ್ದವ್ರದ್ದು. ಅಲ್ಲಿ ತಕ ನಮಗ್ ಅವರಿಗೆ ಟ್ರೈನ್ ಅಪ್ ಮಾಡಿ ಹಾರ್ಡ್ ವರ್ಕ್ ಮಾಡಿಸಿ ಟೈಮಿಂಗ್ ಅನ್ನು ಕವರ್ ಮಾಡಿಸ್ಕೊಟ್ಟದ. ನೀವೇನಾದ್ರೂ ಟೈಮಿಂಗ್ ಕವರ್ ಆಗ್ಲಿಲ್ಲ ಅಂದ್ರ ಇಂಡಿಯನ್ ಆರ್ಮಿ ಅಕಾಡೆಮಿಗೆ ಬಂದು ಜಾಯ್ನ್ ಆಗ್ರಿ. ನೋಡ್ಬೋದು ಇದು ಪ್ರತಿ ಶನಿವಾರ ನಮ್ಮಲ್ಲಿ ಅಕಾಡೆಮಿ ಒಳಗೆ ಡೆಮೋ ರ್ಯಾಲಿ ಇರ್ತದ. ಮತ್ತು ಪ್ರತಿ ರವಿವಾರ ಯಾರೆಲ್ಲ ಅಗ್ನಿವೀರ ಅಭ್ಯರ್ಥಿಗಳು ಇದ್ದೀರಿ, ನಮ್ಮ ಅಕಾಡೆಮಿ ಹುಡುಗರು ಅಷ್ಟೇ ಅಲ್ಲ, ಪ್ರತಿ ರವಿವಾರ ಮುಂಜಾನೆ 8 ಗಂಟೆಕ 100 ಮಾರ್ಕ್ಸಿಂದ ಆಫ್ಲೈನ್ ಟೆಸ್ಟ್ ಇರ್ತದ. ನೀವು ಎಲ್ಲರೂ ಬಂದು ಭಾಗವಹಿಸಬಹುದು. ಬಟ್ ಆದ್ರೆ ಏನು ಶನಿವಾರ ಅಥವಾ ಶುಕ್ರವಾರ ದಿನ ನೀವು ತಮ್ಮ ಹೆಸರನ್ನ ನೋಂದಾಯಿಸಿರ್ಬೇಕು. ಅಂತ ಅಭ್ಯರ್ಥಿಗಳು ಮಾತ್ರ ಇದು ಅವಕಾಶನ ಕೊಟ್ಟಿರ್ತೇವೆ. ನಾಳೆಗ್ ಬೇಕಾದ್ರ ಬಂದ್ ಜಾಯ್ನ್ ಆಗ್ರಿ. ಯಾಕಂದ್ರೆ ಏಪ್ರಿಲ್ 5ನೇ ತಾರೀಕಿಗೆ ಡೆಮೋ ಎಕ್ಸಾಮ್ ಇರ್ತದ. ನೀವೆಲ್ಲ ಬಂದು ಜಾಯ್ನ್ ಆಗ್ಬೋದು. ನೋಡಿ ಫಿನಿಶಿಂಗ್ ಮಾಡಿ ಯಾವ ರೀತಿಯಾಗಿ ಸುಸ್ತಾಗಿ ಮಲ್ಕೊಂಡಾರ, ಕೆಲವೊಬ್ರು ಕುತ್ಕೊಂಡಾರ. ಯಾಕಂತಂದ್ರೆ ಇದೇ ಅಲ್ಲ ಲಾಸ್ಟ್ ಫಿನಿಶಿಂಗ್ ಟೈಮ್ ನ ಬಂದಾಗ ನಾವು ಯಾವ ರೀತಿಯಾಗಿ ನಮ್ಮಲ್ಲಿ ಎನರ್ಜಿ ಡೌನ್ ಆಗಿರ್ತದ. ನೋಡ್ ಆರೆಂಜ್ ಡ್ರೆಸ್ ನವ ಯಾವ ತರ ಓಡ್ ಬಂದ್ ಕೂತ. ಯಾಕಂದ್ರ ಅದೊಂದು ಫೀಲ್ ಬೇರೆ ಇರ್ತದ. ಒಟ್ 16 ಮೀಟರ್ ನೀವು ಎಕ್ಸಲೆಂಟ್ ಕ್ಲಿಯರ್ ಆಗ್ಬೇಕಂದ್ರ ಹೆವಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತ. ನೋಡ್ಬೋದು ಮಹಿಳಾ ಅಭ್ಯರ್ಥಿಗಳು ಕೂಡ ಬಂದಾರ. ಟೈಮಿಂಗ್ ಯಾವ ರೀತಿ ಐತಿ, ಪ್ರತಿಯೊಂದು ಆ ಒಂದು ಮಹಿಳಾ ಅಭ್ಯರ್ಥಿಗಳಲ್ಲಿ ಕೂಡ ಒಂದು ಜೋಶ್ ಐತಿ. ನೋಡಿ ಫಿನಿಶಿಂಗ್ ಯಾವ ಟೈಪ್ ಸ್ಪೀಡ್ ಬರಾಕತ್ತಾರ ನೋಡ್ಬೋದು ನೀವೆಲ್ಲ. ಯಾಕಂತಂದ್ರ ನೋಡಕ್ ಚಂದ ಕಾಣ್ತದ, ಬಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ ಗೊತ್ತಾಗ್ತೈತಿ ನಮ್ಮಲ್ಲಿ ಎಷ್ಟು ಶ್ರಮ ಐತಿ, ನಾವು ಯಾವ ರೀತಿ ಶ್ರಮ ಪಡ್ಬೇಕು. ಯಾಕಂತಂದ್ರ ತಂದೆ ತಾಯಿ ಎಷ್ಟೋ ಕನಸುಗಳನ್ನ ಕಾಣ್ಕೊಂಡ್ ಕುತ್ಕೊಂಡಾರ. ನಮ್ಮ ಮಕ್ಳು ಇವತ್ತು ಕೋಚಿಂಗ್ ಹೋಗ್ಯಾರಪ್ಪ, ಇಲ್ಲಿ ಏನಾದ್ರೂ ಒಂದ್ ಸಾಧನೆ ಮಾಡಿ ಬರ್ತಾರೆ. ಇವತ್ತ ಏನಾದ್ರೂ ನಾಳೆ ಫೈನಲ್ ಮೆರಿಟ್ನಾಗ ಹೆಸರ ಕುಂದಿರ್ತದ, ಅವ್ರದ್ದು ಕೂಡ ವರದಿ ಹಾಕ್ತಾರ ಅಂತೇಳಿ ನೋಡ್ಬೋದು. ಆದ್ರೂ ಎಲ್ಲರೂ ಫಿನಿಶಿಂಗ್ ಮಾಡಿದ್ರು ಕೂಡ ಇನ್ನೂ ಓಡಾಕತ್ತಾರ ಇಲ್ಲಿ. ಯಾಕಪ್ಪ ಅಂತಂದ್ರ ನಾವು ರನ್ನಿಂಗ್ ಅನ್ನ ಅಷ್ಟು ಈಸಿಯಾಗಿ ತಗೊಳಕ್ ಹೋಗ್ಬಾರ್ದು. ಒಂದು ಮೋಟಿವೇಶನಲ್ ಆಗಿ ತಗೊಂಡು ನಾವೇನ್ ಆ ಕಡೆಕ್ಕೆ ಟ್ರ್ಯಾಕ್ ನಾಗ ಇಳಿತೀವಿ 101% ಎಲ್ಲರೂ ಫೋಕಸ್ ಅದ್ರ ಮ್ಯಾಗ ಮಾಡ್ಬೇಕ. ಯಾಕಂತಂದ್ರ ನಾವು ಲಕ್ಷ್ಯ ಬೇರೆ ಕಡೆ ಹೋಯ್ತಂದ್ರ ಓಡಾಕ್ ಆಗಂಗಿಲ್ಲ. ಓಕೆನಾ? ಯಾಕಪ್ಪ ಅಂತಂದ್ರ ನಾವು ಅದ್ರ ಮ್ಯಾಗ ಫೋಕಸ್ ಮಾಡಿ ನಾವು ರೆಡಿ ಮಾಡಿದೀವಪ್ಪ ಅಂತಂದ್ರ 100% ನಾವು ಎಲ್ಲರೂ ಎಕ್ಸಲೆಂಟ್ ಪಾಸ್ ಆಗ್ತೇವಿ. ಸೊ ಪ್ರತಿಯೊಂದು ಇಲ್ಲಿ ಟೈಮಿಂಗ್ ಕೂಡ ಇರ್ತದ. ಪ್ರತಿ ರವಿವಾರ ನಿಮ್ಗೆ ಏನ್ ಬೇಕ ವರದಿ ಹಾಕಕ್ ಅನುಕೂಲ ಸಾಕಷ್ಟು ಐತಿ. ನಮ್ಮ ಕಡೆ ಒಳಗೆ ಫೆಸಿಲಿಟಿ ಸಾಕಷ್ಟು ಐತಿ. ಬಂದು ನೀವು ಎಲ್ಲರೂ ಯುಟಿಲೈಸ್ ಮಾಡ್ಕೊರಿ. ನಮ್ಮ ಅಕಾಡೆಮಿ ಇಲ್ಲಿ ಬಿಜಾಪುರ್ನಾಗ ಮೀನಾಕ್ಷಿ ಚೌಕ್ನಾಗ ಐತಿ. ಹಳೆ ಬಸ್ ಸ್ಟ್ಯಾಂಡ್ ಇಂದ ಬಂದ್ರು ಸಮೀಪ ಆಗತ್ತ, ಹೊಸ ಬಸ್ ಸ್ಟ್ಯಾಂಡ್ ಬಂದ್ರು ಸಮೀಪ ಆಗತ್ತ. ರೈಲ್ವೆ ಸ್ಟೇಷನ್ ಡೈರೆಕ್ಟ್ ಆಗಿ ಅಡ್ಡದವ್ರು ಕೇಳಿದ್ರು ಮೀನಾಕ್ಷಿ ಚೌಕ್ ಅಂದ್ರೆ ಕರ್ಕೊಂಡ್ ಬರ್ತಾರ. ಪೇರೆಂಟ್ಸ್ ಗಳಿಗೆ ಬರಾಕ ಮತ್ತು ಹೋಗಾಕ ಸಾಕಷ್ಟು ಅನುಕೂಲ ಐತಿ. ಮತ್ತ ನಮ್ಮ ಅಕಾಡೆಮಿಯಿಂದ ಅಂಬೇಡ್ಕರ್ ಸ್ಟೇಡಿಯಂ ಕೂಡ ಸಮೀಪ ಅದ.
ಮತ್ತು ನಮ್ಮಲ್ಲಿ ಇಲ್ಲಿ ಬರೇ ರನ್ನಿಂಗ್ ಟ್ರ್ಯಾಕ್ ನಾಗ ಒಂದೇ ಇರಂಗಿಲ್ಲ, ಮತ್ತ ಲಾಂಗ್ ರನ್ನಿಂಗ್ ಇರ್ತದ 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್. ಸೋಮವಾರ ಗುರುವಾರ ಲಾಂಗ್ ರನ್ನಿಂಗ್ ತಗೊಂಡ್ ಹೋಗ್ತೀವಿ. ಮತ್ತು ನಮ್ಮ ಬಿಜಾಪುರ್ನಾಗ ಯಾವ ಒಳ್ಳೆ ಪ್ಲೇಸ್ ಗಳು ಅಂತಲ್ಲಿ ಕೂಡ ಅವರಿಗೆ ನಮ್ಮ ಅಗ್ನಿವೀರ ಟೈಗರ್ಸ್ ಗಳಿಗೆ ಕರ್ಕೊಂಡ್ ಹೋಗ್ತೀವಿ. ಯಾಕಂತಂದ್ರೆ ಒಂದ್ ಒಳ್ಳೆ ಕ್ಲೈಮೇಟ್ ಜೊತೆಗೆ ಅವರಿಗೆ ತಯಾರಿ ಮಾಡ್ತೇವೆ. ಯಾಕಂದ್ರೆ ಮೈಂಡ್ ಸೆಟ್ ತಯಾರಿ ಮಾಡ್ಬೇಕಾಗತ್ತೆ, ಮತ್ತೆ ಇಲ್ಲಿ ಫಿಸಿಕಲ್ ತಯಾರಿ ಮಾಡ್ಬೇಕಾಗ್ತೈತಿ. ಸೊ ಇಲ್ಲಿ ತರಬೇತಿ ಕೊಡ್ತಕ್ಕಂತ ಶಂಕರ್ ಸರ್ ಅದಾರ. ಅವರಲ್ಲಿ ಒಳ್ಳೆ ನಾಲೆಜ್ ಐತಿ, 8 ವರ್ಷ ಅನುಭವ ಐತಿ ಫಿಸಿಕಲ್ ಒಳಗ. ಯಾಕಂತಂದ್ರ ಸಿದ್ಧಗಂಗಾ ಶ್ರೀ ಕಾಯಕ ರತ್ನ ಪ್ರಶಸ್ತಿ ಕೂಡ ಸಿಕ್ಕದ ಶಂಕರ್ ಸರ್ಗೆ.